ನೀವು ಹೇಳ್ತಾ ಇದ್ರಿ ಅವಾಗ ನಿಮ್ಮ ಜಯೇಶ್ ಪಟೇಲ್ ಅವರ ಜೊತೆ ಮತ್ತೆ ಸಿದ್ದರಾಮಯ್ಯನವರ ಜೊತೆ ಆ ಒಡನಾಟ ಹೋರಾಟ ಇವಾಗಿಂದಕ್ಕೆ ಏನಾಯ್ತು ಅಂತ. ಅಲ್ಲ, ಈಗ ಹೋರಾಟನೇ ಇಲ್ಲ ರಾಜಕಾರಣದಲ್ಲಿ. ಓಕೆ, ಈಗ ದುಡ್ಡಿದ್ರೆ ರಾಜಕಾರಣ. ಈಗ ನೀವು ಯಾವುದೇ ಪಕ್ಷದಲ್ಲಿ ಹೋಗಿ ಟಿಕೆಟ್ ಕೇಳೋಕ್ಕೆ ಫಸ್ಟ್ ಕೇಳೋದು ಎರಡೇ ಕ್ವಶನ್: ನೀ ಹತ್ರ ದುಡ್ಡು ಎಷ್ಟಿದೆ, ನೀನು ಯಾವ ಜಾತಿ. ಹಾಗಾದ್ರೆ ಸಾಮಾಜಿಕ ನ್ಯಾಯ ಸುಮ್ಮನೆನಾ? ಎಲ್ಲ ಬೋಗಸ್ರಿ ಇದು. ಇದೆಲ್ಲ ಭಾಷಣಕ್ಕಷ್ಟೇ. ಯಾರೂ ಕೂಡ ಅದನ್ನು ಯಾರಾದರೂ ಬಂದು ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳೋದು, ಆದರೆ ಹಂಗೆ ನಡ್ಕೊಂಡಿದ್ದಾರೆ ಕೇಳಿ. 99% ಜನ ಆ ಥರ ನಡ್ಕೊಂಡಿಲ್ಲ, ಸುಳ್ಳು ಹೇಳ್ತಾರೆ ಜನಕ್ಕೆ. ನಮಗೆ ಹತ್ತಿರಲ್ಲಿ ಗೊತ್ತಾಗುತ್ತೆ ನಮಗೆ. ಬಟ್ ನಾವೇನು ಮಾಡಲಾರಂತ ಅಸಹಾಯಕ ಪರಿಸ್ಥಿತಿ. ಯಾಕಂದ್ರೆ ಮೂಮೆಂಟ್ಸ್ ಇಲ್ಲ, ಜನ ಸಂಘಟನೆ ಆಗ್ತಾ ಇಲ್ಲ, ಹೋರಾಟಗಳು ಸತ್ತೋಗಿದ್ದಾವೆ. ಇವ್ರ ವಿರುದ್ಧ ಯಾರು ಹೋರಾಟ ಮಾಡಂಗೇ ಇಲ್ಲ. ನೀವು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಓಡಾಡಿರ್ಬೋದು. 20 ಕೋಟಿ ಮಿನಿಮಮ್ ಖರ್ಚು ಮಾಡಲಾರಂಗೆ ಯಾರು ಗೆದ್ದು ಬಂದಿದ್ದಾರೆ? ಮಿನಿಮಮ್ 20 ಕೋಟಿ ರೂಪಾಯಿ ಖರ್ಚು ಮಾಡಿರೋರು ಮಾತ್ರ MLA ಆಗಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ ನಾವು.